ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಎಂ ಡಿಮಾಡ್ಯುಲೇಟರ್ ಅಲ್ಲಿ ಎನ್ವಲಪ್ ಡಿಟೆಕ್ಟರ್ ಸರ್ಕ್ಯೂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಈ ಎಎಂ ಡಿಮಾಡ್ಯುಲೇಟರ್ ಎನ್ವಲಪ್ ಡಿಟೆಕ್ಟರ್ ಸರ್ಕ್ಯೂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಫಾರ್ ಡಿಮಾಡ್ಯುಲೇಷನ್ ಆಫ್ ದಿ ಎಎಂ ವೇವ್ ಅಥವಾ ಸಿಗ್ನಲ್. ಕೊಟ್ಟಿರುವಂತಹ ಎಎಂ ವೇವ್ ಅಥವಾ ಸಿಗ್ನಲ್ ಅನ್ನ ಡಿಮಾಡ್ಯುಲೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಡಿಮಾಡ್ಯುಲೇಷನ್ ಅಂದ್ರೆ ಏನು? ಪ್ರೋಸೆಸ್ ಆಫ್ ರಿಕವರಿ. ಸೊ ರಿಕವರ್ ಮಾಡೋದು ಒರಿಜಿನಲ್ ಮೆಸೇಜ್ ಸಿಗ್ನಲ್ ಫ್ರಮ್ ದ ಮಾಡ್ಯುಲೇಟೆಡ್ ವೇವ್ ಅಟ್ ರಿಸೀವರ್ ಎಂಡ್. ಸೊ ಸೆಂಡರ್ ಎಂಡ್ ಮತ್ತೆ ರಿಸೀವರ್ ಎಂಡ್ ಇದೆ ಅಂತ ಅನ್ಕೊಳ್ಳಿ. ಸೆಂಡರ್ ಮತ್ತೆ ರಿಸೀವರ್. ಸೊ ಇವಾಗ ಏನ್ ಮಾಡ್ತೀವಿ, ಸೆಂಡರ್ ಸೈಡ್ ಇಂದ ಏನ್ ಮಾಡ್ತೀವಿ ನಾವು, ಡಿಮಾಡ್ಯುಲೇಟೆಡ್ ಅಂದ್ರೆ ಮಾಡ್ಯುಲೇಟೆಡ್ ವೇವ್ ಅನ್ನ ಕಳಿಸ್ತೀವಿ. ಸೊ ಏನ್ ಮಾಡ್ತೀವಿ, ಮಾಡ್ಯುಲೇಟೆಡ್ ವೇವ್ ನ ಈ ಕಡೆಯಿಂದ ಕಳಿಸ್ತೀವಿ. ಸೊ ಏನ್ ಮಾಡುತ್ತೆ, ರಿಸೀವರ್ ಸೈಡ್ ಅಲ್ಲಿ ಆ ಮಾಡ್ಯುಲೇಟೆಡ್ ವೇವ್ ನ ಡಿಮಾಡ್ಯುಲೇಟ್ ಮಾಡುತ್ತೆ. ಏನಕ್ಕೆ ಡಿಮಾಡ್ಯುಲೇಟ್ ಮಾಡ್ಬಿಟ್ಟು ಒರಿಜಿನಲ್ ಮೆಸೇಜ್ ಸಿಗ್ನಲ್ ಅನ್ನ ತಗೊಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಡಿಮಾಡ್ಯುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಸರ್ಕ್ಯೂಟ್ ನ ನೋಡ್ತಾ ಹೋದ್ರೆ ರೆಸಿಸ್ಟೆನ್ಸ್, ನೆಕ್ಸ್ಟ್ ಒಂದು ಡಯೋಡ್ ಇದೆ. ಸೊ ಇದನ್ನ ಡಿ ಅಂತ ತಗೋಣ, ಡಯೋಡ್ ಡಿ. ನೆಕ್ಸ್ಟ್ ಕೆಪಾಸಿಟರ್ ಮತ್ತೆ ರೆಸಿಸ್ಟೆನ್ಸ್ ಕಾಂಬಿನೇಷನ್ ಸರ್ಕ್ಯೂಟ್ ಇದೆ, ಆರ್ ಸಿ ಸರ್ಕ್ಯೂಟ್ ಅಂತ ಕರಿತೀವಿ. ನೋಡಿ ಆರ್ ಸಿ ಫಿಲ್ಟರ್ ಇದೆ. ಸೊ ಇವಾಗ ಏನಾಗುತ್ತೆ, ಇದನ್ನ ಡಯೋಡ್ ಡಿಟೆಕ್ಟರ್ ಸರ್ಕ್ಯೂಟ್ ಅಂತಾನೂ ಕೂಡ ಕರಿಬಹುದು. ಯಾಕೆ, ಡಯೋಡ್ ನ ಯೂಸ್ ಮಾಡಿಕೊಂಡು ನಾವು ಡಿಟೆಕ್ಟ್ ಮಾಡ್ತಿರೋದು ಒರಿಜಿನಲ್ ಮೆಸೇಜ್ ಅನ್ನ ಅಥವಾ ಸಿಗ್ನಲ್ ಅನ್ನ ನಾವು ಡಿಟೆಕ್ಟ್ ಮಾಡ್ತಿರೋದ್ರಿಂದ ಡಯೋಡ್ ಡಿಟೆಕ್ಟರ್ ಸರ್ಕ್ಯೂಟ್ ಅಂತಾನೂ ಕೂಡ ಕರಿತಾ ಹೋಗ್ಬೋದು. ಸೊ ಇವಾಗ ಮೇಜರ್ ಕಾಂಪೋನೆಂಟ್ ಸರ್ಕ್ಯೂಟ್ ಅಲ್ಲಿ ಏನೇನಿರೋದು, ಒಂದು ಡಯೋಡ್ ಇದೆ ಮತ್ತೆ ಮೇಜರ್ ಕಾಂಪೋನೆಂಟ್ ಆಗಿ ಲೋಡ್ ರೆಸಿಸ್ಟೆನ್ಸ್ ಇದೆ. ಅದಕ್ಕೆ ಪ್ಯಾರಲಲ್ ಆಗಿ ಕೆಪಾಸಿಟರ್ ನ ಯೂಸ್ ಮಾಡಿದ್ವಿ. ಈಗ ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ, ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ. ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಡಯೋಡ್ ಏನಾಗುತ್ತೆ, ಫಾರ್ವರ್ಡ್ ಬಯಾಸ್ ಆಗುತ್ತೆ. ಸೊ ಡಯೋಡ್ ಏನಾಗುತ್ತೆ, ಫಾರ್ವರ್ಡ್ ಬಯಾಸ್ ಆಗುತ್ತೆ. ಫಾರ್ವರ್ಡ್ ಬಯಾಸ್ ಆದಾಗ ಪಾಸಿಟಿವ್ ಆಫ್ ಸೈಕಲ್ ಮಾತ್ರ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಆಫ್ ಸೈಕಲ್ ಮಾತ್ರ ಡಿಟೆಕ್ಟ್ ಮಾಡಿಬಿಟ್ಟು ಮಾಡ್ಯುಲೇಟ್ ಮಾಡ್ತಾ ಹೋಗ್ತವೆ. ನೆಕ್ಸ್ಟ್ ನೆಗೆಟಿವ್ ಆಫ್ ಸೈಕಲ್ ಆದ ತಕ್ಷಣ ಏನಾಗುತ್ತೆ, ನಮ್ಮ ಡಯೋಡ್ ಡಿ ರಿವರ್ಸ್ ಬಯಾಸ್ ಆಗುತ್ತೆ. ಸೊ ರಿವರ್ಸ್ ಬಯಾಸ್ ಆದಾಗ ಯಾವುದೇ ಕಂಡಕ್ಷನ್ ನಡೆಯೋದಿಲ್ಲ, ಔಟ್ಪುಟ್. ಸೊ ಏನಾಯ್ತು, ನೆಗೆಟಿವ್ ಆಫ್ ಸೈಕಲ್ ಗಳನ್ನ ಇದು ಡಿಟೆಕ್ಟ್ ಮಾಡ್ತಾ ಹೋಗಲ್ಲ. ನೋಡಿ ನಮ್ಮ ವೇವ್ಗಳು ಪೀಕ್ ವೋಲ್ಟೇಜ್ ಅನ್ನ ಟಚ್ ಮಾಡಿದಾಗ, ಸೊ ಇದು ಮ್ಯಾಕ್ಸಿಮಮ್ ವಿ ಎಂ ಅಂತ ಅನ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ ಪೀಕ್ ವೋಲ್ಟೇಜ್ ಅನ್ನ ಟಚ್ ಮಾಡಿದಾಗ ಏನಾಗುತ್ತೆ, ಚಾರ್ಜಿಂಗ್ ಆಫ್ ದ ಕೆಪಾಸಿಟರ್. ಈ ಕೆಪಾಸಿಟರ್ ಇದೆಯಲ್ಲ ಅದರ ಚಾರ್ಜಿಂಗ್ ನಡೆಯುತ್ತೆ. ನೆಕ್ಸ್ಟ್ ಅದು ಸ್ಲೈಟ್ಲಿ ಕಡಿಮೆ ಆಗ್ತಾ ಬರ್ಬೇಕಾದ್ರೆ ಏನಾಗುತ್ತೆ, ಡಿಸ್ಚಾರ್ಜಿಂಗ್ ಆಫ್ ಕೆಪಾಸಿಟರ್. ಈ ಕಾಂಬಿನೇಷನ್ ಆಫ್ ಚಾರ್ಜಿಂಗ್ ಅಂಡ್ ಡಿಸ್ಚಾರ್ಜಿಂಗ್. ಸೊ ಇಲ್ಲಿ ಚಾರ್ಜ್ ಆಗುತ್ತೆ ಮತ್ತೆ ಡಿಸ್ಚಾರ್ಜ್ ಆಗುತ್ತೆ, ಚಾರ್ಜ್ ಆಗುತ್ತೆ ಡಿಸ್ಚಾರ್ಜ್ ಆಗುತ್ತೆ. ಆ ರೀತಿ ಚಾರ್ಜಿಂಗ್ ಮತ್ತೆ ಡಿಸ್ಚಾರ್ಜಿಂಗ್ ಗಳನ್ನ ಆಲ್ಟರ್ನೇಟಿವ್ ಆಗೋದ್ರಿಂದ ಏನಾಗುತ್ತೆ, ಎನ್ವಲಪ್ ಎಎಂ ವೇವ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಎನ್ವಲಪ್ ಎಎಂ ವೇವ್. ಈ ಎನ್ವಲಪ್ ಎಎಂ ವೇವ್ ಏನ್ ಮಾಡುತ್ತೆ, ಒರಿಜಿನಲ್ ಸಿಗ್ನಲ್ ಅನ್ನ ಡಿಮಾಡ್ಯುಲೇಟ್ ಮಾಡೋದಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಈಗ ನಾವು ಈ ರೆಸಿಸ್ಟರ್ಸ್ ಮತ್ತೆ ಕೆಪಾಸಿಟರ್ ನ ಕಾಂಬಿನೇಷನ್ ಅನ್ನ ತಗೊಂತ ಹೋಗ್ಬೇಕು. ಸೊ ಸೆಲೆಕ್ಷನ್ ಆಫ್ ರೆಸಿಸ್ಟರ್ ಅಂಡ್ ಕೆಪಾಸಿಟರ್. ಸೊ ಲೋಡ್ ರೆಸಿಸ್ಟರ್ ಎಲ್ಲ ಯೂಸ್ ಮಾಡ್ತಾ ಇರೋದು RL. ಸೊ ಲೋಡ್ ರೆಸಿಸ್ಟರ್ ಮತ್ತೆ ಕೆಪಾಸಿಟರ್ ಏನಾಗಿರ್ಬೇಕು, ಲೆಸ್ ದೆನ್ ಫ್ರೀಕ್ವೆನ್ಸಿ ಆಫ್ ದಿ ಕೆಪಾಸಿಟರ್. ಸೊ ಲೆಸ್ ದೆನ್ 1/FC ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಕೆಪಾಸಿಟರ್ ಇದು. 1/FC ಲೆಸ್ ದೆನ್ ರೆಸಿಸ್ಟೆನ್ಸ್ ಅಂಡ್ ಕೆಪಾಸಿಟರ್ ಲೆಸ್ ದೆನ್ 1/FM ಅಂದ್ರೆ ಇವುಗಳ ಕಾಂಬಿನೇಷನ್ ಏನಾಗಿರ್ಬೇಕು, ರೆಸಿಸ್ಟರ್ ಮತ್ತೆ ಕೆಪಾಸಿಟರ್ದು 1/FC ಮತ್ತೆ 1/FM. FM ಅಂದ್ರೇನು, ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಮಧ್ಯೆ ಇರಬೇಕು. ಸೊ ಇವಾಗ ಇದು ಯಾವ್ದಕ್ಕೆ ವರ್ಕ್ ಆಗುತ್ತೆ, ಇದು ಯಾವ್ದಕ್ಕೆ ವರ್ಕ್ ಆಗುತ್ತೆ ಅಂತಂದ್ರೆ, ಸೊ ಈ ರೀತಿ ತಗೊಂಡಾಗ ಲೆಸ್ ದೆನ್ 1/FC ತಗೊಂಡಾಗ ಕೆಪಾಸಿಟರ್ ಬೇಗ ಚಾರ್ಜ್ ಆಗುತ್ತೆ. ಕೆಪಾಸಿಟರ್ ಚಾರ್ಜಸ್ ಕ್ವಿಕ್ಲಿ. ಕೆಪಾಸಿಟರ್ ಚಾರ್ಜಸ್ ಕ್ವಿಕ್ಲಿ ಯಾವಾಗ, ಮೊದಲನೇ ಕಂಡೀಷನ್ ತಗೊಂಡಾಗ. ಅದೇ ಏನಾದ್ರೂ 1/FC ಇಂದ 1/FM ರೇಂಜ್ ಅಲ್ಲಿ ಏನಾದ್ರೂ ತಗೊಂಡ್ರೆ ಏನಾಗುತ್ತೆ, ಸ್ಲೋ ಆಗಿ ಕೆಪಾಸಿಟರ್ ಚಾರ್ಜ್ ಆಗ್ತಾ ಹೋಗುತ್ತೆ. ಸೊ ಎಎಂ ಮಾಡ್ಯುಲೇಟರ್ ಬಗ್ಗೆ ಇಷ್ಟ ಆಗಿತ್ತು. ಇಷ್ಟು ಥಿಯರಿನ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.